ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಕಲಿಕಾ ಕುಟಿರ ಕಾಮರ್ಸ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ವೇರ್ ಇನ್ ಯು ಕೀಪ್ ಎಜುಕೇಟಿಂಗ್ ಯುವರ್ ಸೆಲ್ಫ್. ವೀಕ್ಷಕರೇ, ನನ್ನ ಹೆಸರು ಪರಶುರಾಮ್ ದೇವಿ ಅಂತ. ನನ್ನ ಸಹಾಯಕ ಪ್ರಾಧ್ಯಾಪಕನಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗೊಳಸಂಗಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಸಾಕಷ್ಟು ವಿಡಿಯೋಗಳನ್ನ ಮಾಡ್ತಾ ಬರ್ತಾ ಇದ್ದೇನೆ. ಸೊ ಅದರ ಮುಂದುವರೆದ ಭಾಗವಾಗಿ ಈ ಒಂದು ನಾ ಪ್ರೆಸೆಂಟ್ ವಿಡಿಯೋನ ಮಾಡ್ತಾ ಇದ್ದೇನೆ. ನೀವು ನನ್ನ ಪ್ರೀವಿಯಸ್ ವಿಡಿಯೋಗಳನ್ನ ಸ್ಟಾರ್ಟಿಂಗ್ ಫ್ರಮ್ ವರ್ಕಿಂಗ್ ಕ್ಯಾಪಿಟಲ್ ಕಾನ್ಸೆಪ್ಟ್ ಟಿಲ್ ನಾವು ನೋಡಿಲ್ಲ ಅಂತಂದ್ರೆ ನೀವು ದಯವಿಟ್ಟು ನನ್ನ ಪ್ರೀವಿಯಸ್ ವಿಡಿಯೋಗಳನ್ನ ನೋಡಿ. ಆ ವಿಡಿಯೋಗೆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿ ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಲಿಂಕ್ ಸಿಗುತ್ತೆ, ಪ್ರೀವಿಯಸ್ ವಿಡಿಯೋ ಲಿಂಕ್ ಸಿಗುತ್ತೆ. ಆ ವಿಡಿಯೋಗಳನ್ನ ನೀವು ನೋಡಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಆ ವಿಡಿಯೋಗಳನ್ನ ನೋಡಿದ್ರೆ ಮಾತ್ರ ನನ್ನ ಮುಂದಿನ ವಿಡಿಯೋ ಅಂದ್ರೆ ಈ ಪ್ರೆಸೆಂಟ್ ವಿಡಿಯೋ ನಿಮ್ಗೆ ಅರ್ಥ ಆಗುತ್ತೆ. ಸೊ ನಾವು ಈ ಒಂದು ವಿಡಿಯೋದಲ್ಲಿ ನಾನು ಹೌ ಟು ಕ್ಯಾಲ್ಕುಲೇಟ್ ವರ್ಕಿಂಗ್ ಕ್ಯಾಪಿಟಲ್ ಅಂಡರ್ ದ ಎಸ್ಟಿಮೇಷನ್ ಆಫ್ ಕಾಂಪೊನೆಂಟ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ಎಸ್ಟಿಮೇಷನ್ ಆಫ್ ಕಾಂಪೊನೆಂಟ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ನ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಮುಖ್ಯವಾಗಿ ಬಿಫೋರ್ ದ್ಯಾಟ್ ಮುಖ್ಯವಾಗಿ ನಾವು ನೋಡೋದಾದ್ರೆ ಆರೋಗ್ಯ ಸೇತು ಅನ್ನೋ ಒಂದು ಆಪ್ ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಆ ಒಂದು ಆಪ್ ಅಲ್ಲಿ ಕೊರೋನಾ ವೈರಸ್ ಅಥವಾ ಕೋವಿಡ್-19 ಅಂತ ನಾವೇನು ಕರೀತಾ ಇದೀವಿ ಅದಕ್ಕೆ ಸಂಬಂಧಪಟ್ಟಂತೆ ತುಂಬಾ ಉಪಯುಕ್ತ ಮಾಹಿತಿಯನ್ನ ಆ ಒಂದು ಆಪ್ ಅಲ್ಲಿ ನೀಡ್ತಾ ಇದ್ದಾರೆ. ನೀವೇನಾದ್ರೂ ಆ ಆಪ್ ನ ಡೌನ್ಲೋಡ್ ಮಾಡಿಲ್ಲ ಅಂತಂದ್ರೆ ಆ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅದರ ಸದುಪಯೋಗವನ್ನು ಪಡೆದುಕೊಳ್ಳಿ. ಅದರ ಕೋವಿಡ್-19 ಮಾಹಿತಿಯನ್ನ ಸಂಪೂರ್ಣವಾಗಿ ನೀವು ಪಡೆದುಕೊಳ್ಬೇಕಾಗ್ತದೆ. ಸೊ ಅದ್ರ ಮಾಹಿತಿ ಪಡ್ಕೊಂಡ್ರೆ ಮಾತ್ರ ನಾವು ಸುರಕ್ಷಿತವಾಗಿರ್ಬಹುದು, ಮತ್ತೆ ನಮ್ಮವರು ಕೂಡ ಸುರಕ್ಷಿತವಾಗಿರ್ಬಹುದು. ವೀಕ್ಷಕರೇ, ನೀವಿನ್ನ ನನ್ನ ಕಲಿಕಾ ಕುಟೀರ ಕಾಮರ್ಸ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ. ನನ್ನ ಲೇಟೆಸ್ಟ್ ವಿಡಿಯೋ ನೋಟಿಫಿಕೇಶನ್ಸ್ ನಿಮ್ಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ, ಬನ್ನಿ ಹಾಗಾದ್ರೆ ತಡ ಮಾಡ್ತೇನೆ. Let us move on to the calculation of working capital under the estimation of components of working capital method. So, estimation of working capital under the estimation of components of working capital method. So, working capital ನ calculate ಮಾಡಬೇಕಾಗಿದೆ. ಯಾವ ಮೆಥಡ್ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ under the estimation of components of working capital method. Estimation of components of working capital method ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅನ್ನೋದನ್ನ ಈಗ ನೋಡೋಣ. ನೋಡಿ, ಇಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವ್ ವಿಶ್ವವಿದ್ಯಾಲಯದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಜೂನ್ 2017 ಅಲ್ಲಿ ಕೇಳಿರೋ ಕ್ವಶನ್ ನಾನು ಎಕ್ಸಾಂಪಲ್ ಆಗಿ ತಗೊಂಡಿದ್ದೀನಿ. ಈಗ 15 ಮಾರ್ಕ್ಸ್ ಕ್ವಶನ್ ಇದೆ, ಕಂಪಲ್ಸರಿ ಕ್ವಶನ್ ಸೆಕ್ಷನ್ ಡಿ ಅಲ್ಲಿ ಇರೋದು. ಈಗ ನಾನು ಜಸ್ಟ್ ಈ ಕ್ವಶನ್ ಓದ್ತೀನಿ, ಓದಾದ್ಮೇಲೆ ವಿ ಶಾಲ್ ಸಾಲ್ವ್ ದಿ ಪ್ರಾಬ್ಲಮ್. ನಾವು Mess Sadananda Industries provides the following information for the year 2015. Calculate working capital required. The elements of cost bear the following relationship to the selling price of rupees 200 per unit. So selling price per unit ಎಷ್ಟಿದೆ? 200 ಇದೆ. Selling price ಅಂದ್ರೆ ಕಾಸ್ಟ್, ಟೋಟಲ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಟೋಟಲ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಆಡ್ ಮಾಡಿದ್ರೆ ಸೆಲ್ಲಿಂಗ್ ಪ್ರೈಸ್ ಸಿಗುತ್ತೆ. ಈಗ ಮಟೀರಿಯಲ್ ಈಸ್ 40% ಆಫ್ ಸೆಲ್ಲಿಂಗ್ ಪ್ರೈಸ್ ಆಫ್ rupees 200, ಲೇಬರ್ ಈಸ್ 30% ಆಫ್ ಸೆಲ್ಲಿಂಗ್ ಪ್ರೈಸ್ ಆಫ್ rupees 200, ಓವರ್ ಹೆಡ್ ಈಸ್ 10% ಆಫ್ ಸೆಲ್ಲಿಂಗ್ ಪ್ರೈಸ್ ಆಫ್ rupees 200. ನೆಕ್ಸ್ಟ್, ಪ್ರೊಡಕ್ಷನ್ ಇನ್ 2015 ಈಸ್ ಎಸ್ಟಿಮೇಟೆಡ್ ಟು ಬಿ 600 ಯೂನಿಟ್ಸ್. ಸೊ 600 ಯೂನಿಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಥವಾ ಪ್ರೊಡಕ್ಷನ್ ಮಾಡಬೇಕು ಅಂತ ಅವ್ರು ಪ್ಲಾನ್ ಮಾಡ್ತಾ ಇದ್ದಾರೆ. ದೆನ್ ಮಟೀರಿಯಲ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ರಿಮೇನ್ in the stores for an average period of 1 month. So 1 month ge raw materials will be in stores. Then finished goods are likely to stay in warehouse for 2 months. So manufacturing madadmele finished goods ಏನು ಬಂದಿರುತ್ತೆ ಆ finished goods stores ಅಲ್ಲಿ 2 months ಇರುತ್ತೆ. Each unit of production will be in process for half a month on average. So work in progress period ಕೊಟ್ಟಿದ್ದಾನೆ, ಎಷ್ಟಿದೆ? half month ಇದೆ. Next, 50% of sales will be on credit. Customers are allowed 2 months credit. ಅಂದ್ರೆ 50% ಏನ್ ಸೇಲ್ ಮಾಡ್ತಾನೆ, ಏನ್ ಸೇಲ್ಸ್ ಆಗುತ್ತಲ್ಲ ಟೋಟಲ್ ಸೇಲ್ಸ್, ಅದ್ರ ಮೇಲೆ 50% ಏನಾಗಿರುತ್ತೆ? ಕ್ರೆಡಿಟ್ ಸೇಲ್ಸ್ ಆಗಿರುತ್ತೆ. ಕಸ್ಟಮರ್ಸ್ ಗೆ ನಾವು ಕ್ರೆಡಿಟ್ ಸೇಲ್ ಮಾಡಿದಾಗ ಏನಾಗುತ್ತೆ? ಡೆಟಾಸ್ ಕ್ರೆಡಿಟ್ ಆಗುತ್ತೆ. ಸೊ ಡೆಟಾಸ್ ಗೆ ನಾವು 2 months ಕ್ರೆಡಿಟ್ ಪೀರಿಯಡ್ ನ ಕೊಡ್ತಾ ಇದ್ದೀವಿ. ಕ್ರೆಡಿಟ್ ಪೀರಿಯಡ್ ಅಲೌಡ್ ಬೈ ದ ಸಪ್ಲೈಯರ್ಸ್ ಆಫ್ ಗೂಡ್ಸ್ ಇಸ್ 1 month. ನಮ್ಗೇನು ಗೂಡ್ಸ್ ಸಪ್ಲೈ ಮಾಡ್ತಾರೆ, ರಾ ಮಟೀರಿಯಲ್ ಸಪ್ಲೈ ಮಾಡ್ತಾ ಇದ್ದಾರೆ ಸಪ್ಲೈಯರ್ಸ್, ನಮ್ಗೆ ಅವರು 2 months ಟೈಮ್ ಕೊಡ್ತಾ ಇದ್ದಾರೆ, 1 month ಟೈಮ್ ಕೊಡ್ತಾ ಇದ್ದಾರೆ. ಸೊ ಕ್ರೆಡಿಟ್ ಪೀರಿಯಡ್ ಅಲೌಡ್ ಬೈ ದ ಕ್ರೆಡಿಟರ್ಸ್ ಈಸ್ 1 month. ಲ್ಯಾಗಿನ್ ಪೇಮೆಂಟ್ ಆಫ್ ವೇಜಸ್ ಈಸ್ 1 month. ನಾವು ವೇಜ್ ಪೇಮೆಂಟ್ ಮಾಡಬೇಕು, ಲೇಬರ್ಗೆ ಏನು ಕೊಡ್ಬೇಕಾಗುತ್ತೆ? ವೇಜಸ್ ಕೊಡ್ಬೇಕಾಗ್ತದೆ. ವೇಜ್ ಪೇಮೆಂಟ್ ಮಾಡ್ಲಿಕ್ಕೆ 1 month ನಮ್ಗೆ ಟೈಮ್ ಕೊಡ್ತಾರೆ ಲೇಬರ್.
allow 20% for contingencies. So 20% for contingencies na ನಾವು allow ಮಾಡಬೇಕಾಗಿದೆ. Next, debtors should be taken at selling price. It is clearly stated that the debtors are to be valued at selling price. Debtors ಗಳನ್ನ ಎರಡು ತರ ವ್ಯಾಲ್ಯೂಯೇಷನ್ ಮಾಡಬಹುದು. Debtors can be valued at selling price 1 and debtors can also be valued at cost price. Cost price ಗೂ ವ್ಯಾಲ್ಯೂಯೇಷನ್ ಮಾಡಬಹುದು debtors ನ, ಸೆಲ್ಲಿಂಗ್ ಪ್ರೈಸ್ ಕೂಡ ನಾವು ವ್ಯಾಲ್ಯೂಯೇಷನ್ ಮಾಡಬಹುದು. ಬಟ್ ಇಲ್ಲಿ ಏನ್ ಕೇಳ್ತಿದ್ದಾನೆ, ಸೆಲ್ಲಿಂಗ್ ಪ್ರೈಸ್ ಗೆ ವ್ಯಾಲ್ಯೂಯೇಷನ್ ಮಾಡಿ ಡೇಟಾಸ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಿದ್ದಾನೆ. ಅಸ್ಯೂಮ್ ದಟ್ ಸೇಲ್ಸ್ ಅಂಡ್ ಪ್ರೊಡಕ್ಷನ್ ಅಲೌ ಎ ಕಾನ್ಸ್ಟಂಟ್ ಫಾಲೋ ಎ ಕಾನ್ಸ್ಟಂಟ್ ಪ್ಯಾಟರ್ನ್. ಸೊ ವಾಟ್ ಎವರ್ ಪ್ರೊಡಕ್ಷನ್ ಏನ್ ಪ್ರೊಡಕ್ಷನ್ ಮಾಡ್ತಾರೆ ಅದು ಸೇಲ್ ಗೆ ಈಕ್ವಲ್ ಆಗಿದೆ. ಎಷ್ಟು ಪ್ರೊಡಕ್ಷನ್ ಮಾಡ್ತಾರಲ್ಲ ಅಷ್ಟೇ ಸೇಲ್ ಮಾಡಿರ್ತಾರೆ. ಅಂದ್ರೆ 600 ಯೂನಿಟ್ಸ್ ನ ಪ್ರೊಡಕ್ಷನ್ ಮಾಡಿದ್ದಾರೆ, ಸೇಲ್ಸ್ ಎಷ್ಟು ಅಂದ್ರೆ 600 ಯೂನಿಟ್ಸ್ ಓನ್ಲಿ. ಸೊ ನೆಕ್ಸ್ಟ್ ಒನ್, ಈಗ ಈ ಪ್ರಾಬ್ಲಮ್ ನ ಯಾವ ತರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ವರ್ಕಿಂಗ್ ಕ್ಯಾಪಿಟಲ್ ಅಂಡರ್ ದ ಎಸ್ಟಿಮೇಷನ್ ಆಫ್ ಕಾಂಪೋನೆಂಟ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ಯಾವ ತರ ಕ್ಯಾಲ್ಕುಲೇಷನ್ ಮಾಡಬೇಕು ವರ್ಕಿಂಗ್ ಕ್ಯಾಪಿಟಲ್ ಅನ್ನೋದನ್ನ ಈಗ ನೋಡೋಣ. ಸೊ ನಾವು ಫಸ್ಟ್ ಏನ್ ಮಾಡ್ಬೇಕಾಗ್ತದೆ, ವರ್ಕಿಂಗ್ ನೋಟ್ಸ್ ಹಾಕೋಬೇಕು ಫಸ್ಟ್. ನೋಡಿ, ವರ್ಕಿಂಗ್ ನೋಟ್ ನಂಬರ್ 1, computation of cost per unit and selling price. Cost per unit and selling price is to be calculated. You know, percentage formula ಕೊಟ್ಟಿದ್ದಾನೆ. Material 40%, labor 30%, overhead 10%. ನಾವೇನ್ ಮಾಡ್ಬೇಕು, per unit cost ನ ಕ್ಯಾಲ್ಕುಲೇಟ್ ಮಾಡಬೇಕು. Per unit cost of raw material, per unit cost of labor, per unit cost of overhead ನ ಕ್ಯಾಲ್ಕುಲೇಟ್ ಮಾಡಬೇಕು. So material in the 40% of rupees 200. The material bear 40% relationship with the selling price. Andre 200 is the selling price into 40 upon 100, you'll get rupees 80. This is the raw material cost per unit, rupees 80. Then labor, it bears 30% relationship. Andre 200 into 30 upon 100, it becomes 60. 60 is the labor cost per unit. Next one, overhead, it is 10% of selling price. So 200 into 10 upon 100, 20. 20 is the overhead cost per unit. ಈಗ ಟೋಟಲ್ ಮಾಡಿ these 3 elements of cost ನ ಟೋಟಲ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಟೋಟಲ್ ಕಾಸ್ಟ್ ಪರ್ ಯೂನಿಟ್ ಸಿಗುತ್ತೆ. ಸೊ ಟೋಟಲ್ ಕಾಸ್ಟ್ ಪರ್ ಯೂನಿಟ್ ಎಷ್ಟಾಗುತ್ತೆ, rupees 160. ಸೆಲ್ಲಿಂಗ್ ಪ್ರೈಸ್ 200, ಟೋಟಲ್ ಕಾಸ್ಟ್ is 160. ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು, total cost and selling price is rupees 40. So 40 is the profit. Profit in ಕೊಟ್ಟಿದ್ದಾನೆ, 40 rupees profit ಆಗುತ್ತೆ. So this is the cost per unit is 160, selling price is 200, profit is 40. Next one, calculation of work in progress cost per unit. So work in progress cost per unit ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಫಸ್ಟ್ ನಾವಿಲ್ಲಿ ಏನ್ ಅಜಂಪ್ಷನ್ ಮಾಡ್ತಾ ಇದೀವಿ ಅಂತಂದ್ರೆ, ಇಲ್ಲಿ ಅಜಂಪ್ಷನ್ ಬರ್ತಿದ್ದೀನಿ ನೋಡಿ ನಾನು. Work in progress is valued at raw materials 100%, labor and overhead at 50% each. So raw material cost per unit ಇದೆಲ್ಲ ಅದು 100% ತಗೋಬೇಕು. labor and overhead cost per unit ಇದೆಲ್ಲ ಅದನ್ನ 50% ತಗೋಬೇಕು. So 100% raw material 80 ಆಗುತ್ತೆ. labor 50% of 60. ಇಲ್ಲಿ ಟೋಟಲ್ ಎಷ್ಟಿದೆ labor ಕಾಸ್ಟ್ ಪರ್ ಯೂನಿಟ್ 60 ಇದೆ. ಸೊ 50% ಆಫ್ 60 ಮಾಡಿದ್ರೆ 30 ಬರುತ್ತೆ. ದೆನ್ ಓವರ್ ಹೆಡ್ ಕಾಸ್ಟ್ 20 ಇದೆ. 50% ಆಫ್ 20 ಮಾಡಿದ್ರೆ 10 ಬರುತ್ತೆ. ಸೊ ಟೋಟಲ್ ಆಫ್ ದೀಸ್ 3 10, 80 plus 30 plus 10, 120. 120 is the cost per unit of work in progress. So this is ಇದನ್ನ 120 ಕಾಸ್ಟ್ ಪರ್ ಯೂನಿಟ್ ನ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ವರ್ಕ್ ಇನ್ ಪ್ರೋಗ್ರೆಸ್ ವ್ಯಾಲ್ಯೂಯೇಷನ್ ಮಾಡುವಾಗ ಇದು ಯೂಸ್ ಆಗುತ್ತೆ. ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ ಕ್ಯಾಲ್ಕುಲೇಷನ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ಸೊ ವರ್ಕಿಂಗ್ ಕ್ಯಾಪಿಟಲ್ ಅಕಾರ್ಡಿಂಗ್ ಟು ದ ಕಾಂಪೊನೆಂಟ್ಸ್ ಆಫ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ವರ್ಕಿಂಗ್ ಕ್ಯಾಪಿಟಲ್ ಏನಿದೆ, ಫಾರ್ಮುಲಾ ಇಸ್ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್, isn't it? ಸೊ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ಮಾಡಬೇಕು. ಸೊ ಕರೆಂಟ್ ಅಸೆಟ್ಸ್ ನ ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕರೆಂಟ್ ಅಸೆಟ್ಸ್ ಅಂತ ಫಸ್ಟ್ ಬರ್ಕೊಳ್ಳಿ. ಆಮೇಲೆ ಓಪನಿಂಗ್ ಇನ್ವೆಂಟರೀಸ್. ಕರೆಂಟ್ ಅಸೆಟ್ಸ್ ಅಲ್ಲಿ ಫಸ್ಟ್ ಬರೋದು ಯಾವುದು, ಇನ್ವೆಂಟರಿ ಬರುತ್ತೆ. So inventories are classified into 3 categories. ಇನ್ವೆಂಟರಿಗಳನ್ನ 3 categories ಅಲ್ಲಿ ಕ್ಲಾಸಿಫಿಕೇಶನ್ ಮಾಡ್ತಾರೆ. Raw material inventory, work in progress inventory, raw material inventory, work in progress inventory and finished goods inventory. So raw materials valuation ಯಾವ ತರ ಮಾಡಬೇಕು ಈಗ ನೋಡೋಣ. 600 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ, 600 ಯೂನಿಟ್ಸ್ ನ ಪ್ರೊಡಕ್ಷನ್ ಮಾಡ್ತಿದ್ದಾರೆ. raw material ಕಾಸ್ಟ್ ಪರ್ ಯೂನಿಟ್ ಎಷ್ಟಿದೆ, rupees 80 ಇದೆ. 600 into 80 ಮಾಡಿದ್ರೆ
ರಾ ಮಟೀರಿಯಲ್ ಕಾಸ್ಟ್ ಸಿಗುತ್ತೆ, ಟೋಟಲ್ ರಾ ಮಟೀರಿಯಲ್ ಕಾಸ್ಟ್ ಸಿಗುತ್ತೆ. ಇಲ್ಲೇನ್ ಹೇಳ್ತಾನೆ, ಮಟೀರಿಯಲ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ರಿಮೇನ್ ಇನ್ ಸ್ಟೋರ್ಸ್ ಫಾರ್ ಅನ್ ಅವರೇಜ್ ಪೀರಿಯಡ್ ಆಫ್ 1 ಮಂತ್. 1 ಮಂತ್ಗೆ ಅದು ಸ್ಟೋರ್ಸ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾನೆ. ಸೊ 1 ಮಂತ್ಗೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. 1 ಮಂತ್ಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ 1/12 ಮಾಡಬೇಕು. ಸೊ 600 ಇಂಟು 80 ಇಂಟು 1/12 ಮಾಡಿ 4000 is the raw materials cost. ನೆಕ್ಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಕ್ಯಾಲ್ಕುಲೇಟ್ ಮಾಡುವಾಗ ನಾವು ಅಜಂಪ್ಷನ್ ಮಾಡ್ತಾ ಇದೀವಿ, ರಾ ಮಟೀರಿಯಲ್ಸ್ 100% ಅಂತ ಅಜಂಪ್ಷನ್ ಮಾಡ್ಕೊಂಡಿದೀವಿ, ಲೇಬರ್ ಅಂಡ್ ಓವರ್ ಹೆಡ್ 50% ಈಚ್ ಅಂತ ಅಜಂಪ್ಷನ್ ಮಾಡಿದ್ದೀವಿ. ಸೊ ಈಗಾಗಲೇ ನಾವು ವರ್ಕಿಂಗ್ ಅಲ್ಲಿ ರಾ ಮಟೀರಿಯಲ್ ಕಾಸ್ಟ್, ವರ್ಕ್ ಇನ್ ಪ್ರೋಗ್ರೆಸ್ ಕಾಸ್ಟ್ ಪರ್ ಯೂನಿಟ್ ನ ಕ್ಯಾಲ್ಕುಲೇಟ್ ಮಾಡಿದೀವಿ, 120 ಬಂದಿದೆ. ಸೊ ಹಾಗೆ ಇಲ್ಲೇನ್ ಮಾಡಬೇಕು ಅಂತಂದ್ರೆ 600 ಯೂನಿಟ್ಸ್ ದೇ ಆರ್ ಪ್ಲಾನಿಂಗ್ ಟು ಮ್ಯಾನುಫ್ಯಾಕ್ಚರ್ ಇಂಟು 120 ಮಾಡಿ, ಟೋಟಲ್ ಕಾಸ್ಟ್ ಪರ್ ಯೂನಿಟ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ 120 ಇದೆ, ಅದಕ್ಕೋಸ್ಕರ 120 ಮಾಡಿ, ಯು ವಿಲ್ ಗೆಟ್ ದಿ ಟೋಟಲ್ ಕಾಸ್ಟ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್. ಈಗ ನೆಕ್ಸ್ಟ್ ಏನ್ ಹೇಳ್ತಾನೆ, ಈಚ್ ಯೂನಿಟ್ ಆಫ್ ಪ್ರೊಡಕ್ಷನ್ ವಿಲ್ ಬಿ ಇನ್ ಪ್ರಾಸೆಸ್ ಫಾರ್ ಹಾಫ್ ಅ ಮಂತ್ ಆನ್ ಆನ್ ಆವರೇಜ್. ಸೊ ಒಂದು ಹಾಫ್ ತಿಂಗಳಿಗೆ ಅಂದ್ರೆ 15 ದಿನಕ್ಕೆ ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ಇರುತ್ತೆ ರಾ ಮಟೀರಿಯಲ್. ಅಂದ್ರೆ ನಾವ್ ಇಲ್ಲಿ ಏನ್ ಮಾಡ್ಬೇಕು, ಜಸ್ಟ್ ನೋಡಿ 600 ಇಂಟು 120 ಮಾಡಿದ್ರೆ ನಮ್ಗೇನ್ ಸಿಗುತ್ತೆ, ವರ್ಕ್ ಇನ್ ಪ್ರೋಗ್ರೆಸ್ ಕಾಸ್ಟ್ ಸಿಗುತ್ತೆ, ಟೋಟಲ್ ವರ್ಕ್ ಇನ್ ಪ್ರೋಗ್ರೆಸ್ ಕಾಸ್ಟ್ ಸಿಗುತ್ತೆ. ನೆಕ್ಸ್ಟ್ ಏನ್ ಮಾಡಿ, ಅದು 1 ಮಂತ್ ಕನ್ವರ್ಟ್ ಮಾಡಿ, ಮಂತ್ ಕನ್ವರ್ಟ್ ಮಾಡಬೇಕು ಅಂದ್ರೆ 1/12 ಮಾಡಬೇಕು. ಸೊ 1/12 ಮಾಡಿ, 1/12 ಮಾಡಿದ್ರೆ ಒಂದು ತಿಂಗಳಿಗೆ ವರ್ಕ್ ಇನ್ ಪ್ರೋಗ್ರೆಸ್ ಕಾಸ್ಟ್ ಎಷ್ಟು ಅಂತ ಗೊತ್ತಾಗುತ್ತೆ. ಆಮೇಲೆ ಅದ್ರದ್ದು ಹಾಫ್ ಮಾಡಿ 1/2 ಮಾಡಿ, 1/2 ಮಾಡಿದ್ರೆ ವರ್ಕ್ ಇನ್ ಪ್ರೋಗ್ರೆಸ್ ಕಾಸ್ಟ್ ಫಾರ್ ಹಾಫ್ ಮಂತ್ ಸಿಗುತ್ತೆ, ಆರ್ 15 ಡೇಸ್ಗೆ ನಮಗೆ ವರ್ಕ್ ಇನ್ ಪ್ರೋಗ್ರೆಸ್ ಕಾಸ್ಟ್ ಸಿಗುತ್ತೆ. ಸೊ ಇಟ್ ಈಸ್ 12,000. ನೆಕ್ಸ್ಟ್ ಒನ್ ಫಿನಿಶ್ಡ್ ಗುಡ್ಸ್. ಫಿನಿಶ್ಡ್ ಗುಡ್ಸ್ ಎಷ್ಟಿದೆ, ದೇ ಆರ್ ಪ್ಲಾನಿಂಗ್ ಟು ಮ್ಯಾನುಫ್ಯಾಕ್ಚರ್ 600 ಯೂನಿಟ್ಸ್ ಓನ್ಲಿ. ಸೊ 600 ಯೂನಿಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಿದ್ದಾರೆ. ಟೋಟಲ್ ಕಾಸ್ಟ್ ಪರ್ ಯೂನಿಟ್ ಎಷ್ಟಿದೆ, 160 ಇದೆ. ಸೊ 160 600 into 160, the finished goods are likely to stay in warehouse for 2 months on an average. So 2 months ಗೆ ಅದು ಸ್ಟೋರ್ಸ್ ಅಲ್ಲಿ ಇರುತ್ತೆ. ಅಂದ್ರೆ 600 into 160 is the total cost of finished goods into 2/12 is the cost of finished goods for 2 months. So 16,000 rupees is the cost of finished goods. Next, inventories calculations ಆಯ್ತು. These are 3 inventories: work in raw material, work in progress and finished goods. So total of these ಎಷ್ಟಾಗುತ್ತೆ, 32,000. ನೆಕ್ಸ್ಟ್ ಡೆಟಾರ್ಸ್ ಬನ್ನಿ. ಸೊ ಡೆಟಾರ್ಸ್ ನ ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲೇನ್ ಹೇಳ್ತಾನೆ, ಡೆಟಾರ್ಸ್ ಆರ್ ಟು ಬಿ ಕ್ಯಾಲ್ಕುಲೇಟೆಡ್ ಅಟ್ ಸೆಲ್ಲಿಂಗ್ ಪ್ರೈಸ್. ಇಲ್ಲಿದೆ, ಡೆಟಾರ್ ಶುಡ್ ಬಿ ಟೇಕನ್ ಅಟ್ ಸೆಲ್ಲಿಂಗ್ ಪ್ರೈಸ್. ಕ್ಲಿಯರ್ ಆಗಿ ಹೇಳಿದ್ದಾನೆ. ಸೊ ಡೆಟಾರ್ ಸೆಲ್ಲಿಂಗ್ ಪ್ರೈಸ್ ತಗೋಬೇಕು ನಾವೀಗ. 600 into 200 ಮಾಡಿ, 200 ಮಾಡಿದ್ರೆ ಏನ್ ಸಿಗುತ್ತೆ ನಮ್ಗೆ, 200 ಮಾಡಿದ್ರೆ ಏನ್ ಸಿಗುತ್ತೆ, ಟೋಟಲ್ ಸೇಲ್ಸ್ ಸಿಗುತ್ತೆ. ಟೋಟಲ್ ಸೇಲ್ಸ್ ಯು ಗೆಟ್. ನೆಕ್ಸ್ಟ್ ಏನ್ ಹೇಳ್ತಾನೆ, 50% ಆಫ್ ಸೇಲ್ಸ್ ವಿಲ್ ಬಿ ಆನ್ ಕ್ರೆಡಿಟ್. ಅಂದ್ರೆ 50% ಕ್ಯಾಲ್ಕುಲೇಟ್ ಮಾಡಿ, ಮತ್ತೆ ಇದ್ರ ಮೇಲೆ 1/2 ಮಾಡಿ, ಹಾಫ್ ಈಸ್ ಆನ್ ಕ್ರೆಡಿಟ್ ಸೇಲ್ಸ್. ದೆನ್ ಅಗೇನ್ 2/12 ಮಾಡಬೇಕು. ಯಾಕೆ 2/12 ಮಾಡಬೇಕು ಅಂತಂದ್ರೆ, ಕಸ್ಟಮರ್ಸ್ ಆರ್ ಅಲೌಡ್ 2 months ಕ್ರೆಡಿಟ್. 2 months ಕ್ರೆಡಿಟ್ ಕೊಡ್ತಿದ್ದಾರೆ ಕಸ್ಟಮರ್ಸ್ಗೆ. 2/12 ಮಾಡಿದ್ರೆ ಡೆಟಾರ್ಸ್ ಫಾರ್ 2 months ನಿಮ್ಗೆ ಸಿಗುತ್ತೆ. ಸೊ ಡೆಟಾರ್ಸ್ ಅಂದ್ರೆ ಏನು ಅಂತ ನಾನು ಡಿಸ್ಕಷನ್ ಮಾಡುವಾಗ ಹೇಳಿದ ಪ್ರೀವಿಯಸ್ ವಿಡಿಯೋಗಳಲ್ಲಿ, ಡೆಟಾರ್ಸ್ ಆರ್ ದಿ ಪರ್ಸನ್ಸ್ ಟು ಹೂಮ್ ದ ಗೂಡ್ಸ್ ಆರ್ ಸೋಲ್ಡ್ ಆನ್ ಕ್ರೆಡಿಟ್ ಬೇಸಿಸ್. ಸೊ ಉದ್ರಿ ಯಾರಿಗೆ ನೀವು ಮಾರಾಟ ಮಾಡ್ತಿರಲ್ಲ ಅವ್ರು ನಮ್ಗೆ ಡೆಟಾರ್ಸ್ ಆಗ್ತಾರೆ, ಕಂಪ್ನಿಗೆ ಡೆಟಾರ್ಸ್ ಆಗ್ತಾರೆ. ₹10,000 ಡೆಟಾರ್ಸ್ ಬರುತ್ತೆ. ನಾವು 32,000 is the inventory value, debtors is the 10,000, this is the debtors value. Total ಮಾಡಿ 32,000 plus 10,000, 42,000 is the total current assets. ಟೋಟಲ್ ಕರೆಂಟ್ ಅಸೆಟ್ ಅಲ್ಲಿ ಕರೆಂಟ್ ಲಯಬಿಲಿಟೀಸ್ ನ ಲೆಸ್ ಮಾಡಬೇಕು. ಸೊ ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ಕರೆಂಟ್ ಲಯಬಿಲಿಟೀಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಫಸ್ಟ್ ಅದರ ಕೆಳಗಡೆ ಕ್ರೆಡಿಟಾರ್ಸ್ ಫಾರ್ ರಾ ಮಟೀರಿಯಲ್ಸ್. ಸೊ ರಾ ಮಟೀರಿಯಲ್ಸ್ ಕಾಸ್ಟ್ ಎಷ್ಟಾಗುತ್ತೆ ಈಗ ಕ್ಯಾಲ್ಕುಲೇಟ್ ಮಾಡೋಣ. 600 is the production into 80 is the raw material cost per unit, 80 it is into 1/12. 1/12 ಏನಕ್ಕೆ ಅಂತಂದ್ರೆ, credit period allowed by the suppliers of goods is 1 month. So 1 month ಅವರು ನಮ್ಗೆ ಸಪ್ಲೈ ಕ್ರೆಡಿಟ್ ಫೆಸಿಲಿಟಿ ಕೊಡ್ತಿದ್ದಾರೆ, ಉದ್ರಿ ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ 1/12 ಮಾಡಬೇಕು. ವಿಲ್ ಗೆಟ್ 4,000. ದೆನ್ ಔಟ್ಸ್ಟ್ಯಾಂಡಿಂಗ್ ವೇಜಸ್, ಲ್ಯಾಗಿನ್ ಪೇಮೆಂಟ್ ಆಫ್ ವೇಜಸ್ ಇಸ್ 1 month. 1 month ಗೆ ನಮ್ಗೆ ವೇಜಸ್ ಡ್ಯೂ ಆಗಿರುತ್ತೆ. ಸೊ ಅವಾಗ ಏನ್ ಮಾಡ್ಬೇಕು, ನಾವು ಔಟ್ಸ್ಟ್ಯಾಂಡಿಂಗ್ ವೇಜಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಗ್ತದೆ.
ಔಟ್ಸ್ಟ್ಯಾಂಡಿಂಗ್ ವೇಜಸ್ ಅಂದ್ರೆ ಕರೆಂಟ್ ಲಯಬಿಲಿಟಿ. ಸೊ 600 ಇಂಟು 60 ಮಾಡಬೇಕು. 60 ಯಾಕೆ ಅಂತಂದ್ರೆ ಲೇಬರ್ ಕಾಸ್ಟ್ ಪರ್ ಯೂನಿಟ್ ಎಷ್ಟಿದೆ, 60 ಇದೆ. 600 ಇಂಟು 60 ಮಾಡಿ ಲೇಬರ್ ಟೋಟಲ್ ವೇಜಸ್ ಸಿಗುತ್ತೆ. ಟೋಟಲ್ ವೇಜಸ್ ನ ಏನ್ ಮಾಡ್ಬೇಕು, ಮತ್ತೆ ನಾವು 1/12 ಮಾಡಬೇಕು. ಯಾಕೆ 1/12 ಮಾಡಬೇಕು ಅಂದ್ರೆ ಲ್ಯಾಗಿನ್ ಪೇಮೆಂಟ್ ಆಫ್ ವೇಜಸ್ ಇಸ್ 1 ಮಂತ್. ಸೊ 1 ಮಂತ್ ಗೆ ಎಷ್ಟಾಗುತ್ತೆ ವೇಜಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಿಲ್ ಗೆಟ್ 3000. ಸೊ ಈಗ 3000 ಪ್ಲಸ್ 4000 ಟೋಟಲ್ ಮಾಡಿದ್ರೆ 7000 ಸಿಗುತ್ತೆ. ಸೊ 7000 ಇಸ್ ದಿ ಟೋಟಲ್ ಕರೆಂಟ್ ಲಯಬಿಲಿಟೀಸ್. ಈಗ ಕರೆಂಟ್ ಅಸೆಟ್ಸ್ ಟೋಟಲ್ 42,000, ಕರೆಂಟ್ ಲಯಬಿಲಿಟೀಸ್ ಟೋಟಲ್ ಮಾಡಿ 7,000. ಡಿಡಕ್ಟ್ ಮಾಡಿ ಕರೆಂಟ್ ಲಯಬಿಲಿಟೀಸ್ ನ ಕರೆಂಟ್ ಅಸೆಟ್ಸ್ ಇಂದ 42,000 minus 35,000, 7,000, you will get 35,000. 35,000 is the ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ಗೆ ಮತ್ತೆ ನೀವೇನ್ ಆಡ್ ಮಾಡಬೇಕು ಅಂದ್ರೆ ಇಲ್ಲಿ ಹೇಳ್ತಾನೆ 20% ಫಾರ್ ಕಾಂಟಿಂಜೆನ್ಸೀಸ್ ನ ಆಡ್ ಮಾಡಬೇಕು. ಸೊ ಆಡ್ 20% ಕಾಂಟಿಂಜೆನ್ಸೀಸ್. ಸೊ 20% ಆಫ್ 35,000. ಸೊ ಇಲ್ಲಿ ತಪ್ಪಾಗಿ 36,000 ಆಗಿದೆ. ಇದನ್ನ ಸ್ವಲ್ಪ ಚೇಂಜ್ ಮಾಡೋಣ. ಇಟ್ ಈಸ್ 35,000. 20% ಆಫ್ 35,000 ಮಾಡಿ 7,000 ಸಿಗುತ್ತೆ. ಸೊ 35,000 plus 7,000, 42,000 is the working capital required. So this is how we are calculating the working capital required under the method of estimation of components of current assets and current liabilities. So formula for calculating the working capital under the method of estimation of current assets and current liability formula ಏನಪ್ಪಾ ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಗೆ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್. ಸೊ ಕರೆಂಟ್ ಅಸೆಟ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಿ, ಕಾಂಪೋನೆಂಟ್ಸ್ ಕ್ಯಾಲ್ಕುಲೇಟ್ ಮಾಡಿ. ಕಾಂಪೋನೆಂಟ್ಸ್ ಅಂದ್ರೆ ಇನ್ವೆಂಟರಿ ಕಾಂಪೋನೆಂಟ್, ಡೆಟರ್ಸ್ ಕಾಂಪೋನೆಂಟ್, ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಕಾಂಪೋನೆಂಟ್, ಆಮೇಲೆ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಕಾಂಪೋನೆಂಟ್ ಆರ್ ಎನಿ ಅದರ್ current assets. Total current assets component is to be calculated. Then current liabilities are to be calculated. Current liabilities component ಗಳನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕರೆಂಟ್ ಲಯಬಿಲಿಟಿ ಕಾಂಪೋನೆಂಟ್ ಅಂದ್ರೆ ಯಾವ್ದಾಗಿರ್ಬೋದು, ಕ್ರೆಡಿಟರ್ಸ್ ಆಗಿರ್ಬೋದು, ಬಿಲ್ಸ್ ಪೇಬಲ್ ಆಗಿರ್ಬೋದು, ವೇಜಸ್ ಆಗಿರ್ಬೋದು, ಓವರ್ ಹೆಡ್ ಆಗಿರ್ಬೋದು, ಆರ್ ಎನಿ ಅದರ್ ಕೈಂಡ್ಸ್ ಆಫ್ ಲಯಬಿಲಿಟೀಸ್ ಆಗಿರ್ಬೋದು. ಸೊ ಕರೆಂಟ್ ಲಯಬಿಲಿಟೀಸ್ ಟೋಟಲ್ ಕ್ಯಾಲ್ಕುಲೇಟ್ ಮಾಡಿ. ಸೊ ಟೋಟಲ್ ಕರೆಂಟ್ ಅಸೆಟ್ಸ್ ಮಾಡಿ ಕರೆಂಟ್ ಲಯಬಿಲಿಟೀಸ್ ಮಾಡಿ. ಡಿಫರೆನ್ಸ್ ಈಸ್ ವರ್ಕಿಂಗ್ ಕ್ಯಾಪಿಟಲ್. ಸಪೋಸ್ ಏನಾದ್ರು ಕಾಂಟಿಂಜೆನ್ಸಿಸ್ಗೆ ಆಡ್ ಮಾಡಿ, ಕಾಂಟಿಂಜೆನ್ಸಿ ಪ್ರೊವೈಡ್ ಮಾಡಿ ಅಂತ ಹೇಳಿದ್ರೆ ಅದನ್ನ ಕಾಂಟಿಂಜೆನ್ಸಿಗಳನ್ನ ನಾವು ಆಡ್ ಮಾಡಬೇಕು. ಸೊ ಕಾಂಟಿಂಜೆನ್ಸಿ ಅಂದ್ರೆ ಏನು ಅಂತ ಪ್ರಶ್ನೆ ಕೇಳಿದ್ರೆ, ಕಾಂಟಿಂಜೆನ್ಸೀಸ್ ಆರ್ ದ ಕಾಂಟಿಂಜೆನ್ಸೀಸ್ ಅಂದ್ರೆ ಫ್ಯೂಚರ್ ಅಲ್ಲಿ ನಮ್ಗೆ ಏನಾದ್ರೂ ಒಂದು ಅನ್ವಾಂಟೆಡ್ ಹ್ಯಾಪನಿಂಗ್ ಆಫ್ ಇವೆಂಟ್ ಆಯ್ತು ಅಂದ್ರೆ, ಏನಾದ್ರೂ ಅತಿರಿಕ್ತ ಏನಾದ್ರೂ ಒಂದು ಸಂದರ್ಭ ಬಂತು ಅಂದ್ರೆ ಅಲ್ಲಿ ನಮ್ಗೆ ಹಣ ಬೇಕಾಗುತ್ತೆ. ಪೇಮೆಂಟ್ ಮಾಡ್ಲಿಕ್ಕಾಗಿರ್ಬೋದು, ಯಾವುದೋ ಒಂದು ಸಂದರ್ಭದಲ್ಲಿ ಹಣ ಬೇಕಾಗುತ್ತೆ. ಅದಕ್ಕೆ ನಾವು ಕಾಂಟಿಂಜೆಂಟಿ ಅಂತ ಕರೀತಾರೆ. ಸೊ ಕಾಂಟಿಂಜೆನ್ಸೀಸ್ಗೆ ನಾವು in order to provide for the contingencies, certain percentage is added as contingency. So contingencies na add madidre we get the working capital. So this is how we are calculating the working capital under this method. So illondu one more question ide. Sir Anand Chennamma ವಿಶ್ವವಿದ್ಯಾಲಯ ಬೆಳಗಾವಿಯಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಮೇಲೆ May 2016 ಕೇಳಿರೋ ಕ್ವಶನ್ ಇದು. ಇಲ್ಲೂ ಕೂಡ ವರ್ಕಿಂಗ್ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ಅಂಡರ್ ದ ಎಸ್ಟಿಮೇಷನ್ ಆಫ್ ಕಾಂಪೋನೆಂಟ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಮೆಥಡ್ ಮೇಲೆ ಕೇಳಿದ್ದಾನೆ. ಈಗ ನಾವು ಈ ಕ್ವಶನ್ ಜಸ್ಟ್ ಓದ್ತಾ ಹೋಗ್ತೀವಿ ನೋಡಿ. ಶರಣ್ ಕಂಪನಿ ಲಿಮಿಟೆಡ್ ಹ್ಯಾಸ್ ದ ಫಾಲೋವಿಂಗ್ ಕಾಸ್ಟ್ ಸ್ಟ್ರಕ್ಚರ್ ಆಫ್ ಇಟ್ಸ್ ಪ್ರಾಡಕ್ಟ್. ಎಸ್, ಇಟ್ಸ್ ಲೆವೆಲ್ ಆಫ್ ಆಕ್ಟಿವಿಟಿ ಇಸ್ 40,000 ಯೂನಿಟ್ಸ್ ಆಫ್ ಪ್ರೊಡಕ್ಷನ್. ಶರಣ್ ಕಂಪನಿ ಅವರು 40,000 ಯೂನಿಟ್ಸ್ ನ ಪ್ರೊಡಕ್ಷನ್ ಮಾಡ್ತಿದ್ದಾರೆ. ಎಸ್ ಅನ್ನೋ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. You are required to estimate the working capital required for financing this level of activity. So 40,000 ನಾವು units ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ನ ಕ್ಯಾಲ್ಕುಲೇಟ್ ಮಾಡಿ, ಎಸ್ಟಿಮೇಟ್ ಮಾಡಿ ಅಂತ ಕೇಳ್ತಿದ್ದಾರೆ. ಸೊ ಎಲಿಮೆಂಟ್ಸ್ ಆಫ್ ಕಾಸ್ಟ್, ದೆನ್ ಅಮೌಂಟ್ ಪರ್ ಯೂನಿಟ್ ಇನ್ ರುಪೀಸ್ ಕೊಟ್ಟಿದ್ದಾರೆ. ಸೊ ರಾ ಮಟೀರಿಯಲ್ 35 rupees, ಲೇಬರ್, ಡೈರೆಕ್ಟ್ ಲೇಬರ್ 20 rupees, ಓವರ್ ಹೆಡ್ 30 rupees. ಸೊ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ 85 rupees ಕೊಟ್ಟಿದ್ದಾರೆ. These are the per unit cost. ಇದು 35 rupees material cost, 20 rupees labor cost, 30 rupees overhead cost, 85 rupees total is the total cost of production. ಅದಕ್ಕೆ add profit 15 rupees profit add ಮಾಡಿದಾನೆ. ಸೊ selling price ಎಷ್ಟು ಬಂದಿದೆ, 100 ಬಂದಿದೆ. Additional information is given. Raw materials are in stock on an average for 1 month. 1 month ಗೆ raw material stock ಅಲ್ಲಿ ಇರುತ್ತೆ. Raw materials are in process on an average for half month. So
ಹಾಫ್ ಮಂತ್ ಗೆ 15 ಡೇಸ್ ಗೆ ರಾ ಮಟೀರಿಯಲ್ಸ್ ಪ್ರೊಡಕ್ಷನ್ ಪ್ರಾಸೆಸ್ ಅಲ್ಲಿ ಇರುತ್ತೆ, ಅಂದ್ರೆ ವರ್ಕಿಂಗ್ ಪ್ರೋಗ್ರೆಸ್ ಅಲ್ಲಿ ಇರುತ್ತೆ. ಫಿನಿಶ್ಡ್ ಗುಡ್ಸ್ ಆರ್ ಇನ್ ಸ್ಟಾಕ್ ಆನ್ ಅವರೇಜ್ ಫಾರ್ 1 ಮಂತ್. ಫಿನಿಶ್ಡ್ ಗುಡ್ಸ್ 1 ಮಂತ್ ಸ್ಟಾಕ್ ಅಲ್ಲಿ ಇರುತ್ತೆ. Credit allowed by suppliers is 1 month. So credit period allowed by the suppliers of raw material, it is 1 month. Credit allowed to debtors is 2 months. We are allowing 2 months credit to our debtors. ನಮ್ಮ ಕಸ್ಟಮರ್ಸ್ ಗೆ 2 ಮಂತ್ಸ್ ನಾವು ಕ್ರೆಡಿಟ್ ಕೊಡ್ತಾ ಇದ್ದೀವಿ. ಯಾವ ಸಣ್ಣ ಕಂಪನಿಯವರು ಕಸ್ಟಮರ್ಸ್ ಗೆ 2 ಮಂತ್ಸ್ ಕ್ರೆಡಿಟ್ ಕೊಡ್ತಾ ಇದ್ದಾರೆ. ಲ್ಯಾಗಿಂಗ್ ಪೇಮೆಂಟ್ ಆಫ್ ವೇಜಸ್ ಈಸ್ 1.5 weeks. ಲ್ಯಾಗಿಂಗ್ ಪೇಮೆಂಟ್ ಆಫ್ ವೇಜಸ್ ಏನಿದೆ ಡ್ಯೂ ಆಗಿ 1.5 ವಾರಕ್ಕೆ ಅದು ಡ್ಯೂ ಆಗಿರುತ್ತೆ. ಲ್ಯಾಗಿಂಗ್ ಪೇಮೆಂಟ್ ಆಫ್ ಓವರ್ ಹೆಡ್ ಈಸ್ ಓವರ್ಡ್ ಎಕ್ಸ್ಪೆನ್ಸಸ್ ಈಸ್ 1 month. ಸೊ 1 month ಗೆ ಓವರ್ಡ್ ಎಕ್ಸ್ಪೆನ್ಸಸ್ ಡ್ಯೂ ಇರುತ್ತೆ. Then 1/4 of output is sold on cash basis. So 1/4 of the total output, total ಎಷ್ಟಿದೆ output 40,000, ಇದ್ರದ್ದು 1/4 ಕ್ಯಾಶ್ ಸೇಲ್ಸ್ ಆಗಿರುತ್ತೆ. ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ ಅಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ 10,000. ಸೊ ಸಣ್ಣ ಕಂಪನಿ ಈಸ್ ಎಕ್ಸ್ಪೆಕ್ಟಿಂಗ್ ಟು ಮೇಂಟೈನ್ 10,000 ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್. Now you are required to prepare the statement showing working capital needed with necessary working notes. ಸೊ ಈಗ ನಾವು ಈ ಪ್ರಾಬ್ಲಮ್ ನ ಯಾವ ತರ ಸಾಲ್ವ್ ಮಾಡಬೇಕು ಅಂತ ನೋಡೋಣ. ಈ ಒಂದು ಪ್ರಶ್ನೆಗೆ ನಾವು ವರ್ಕಿಂಗ್ ಕ್ಯಾಪಿಟಲ್ ಯಾವ ತರ ಆನ್ಸರ್ ಮಾಡಬೇಕು, ವರ್ಕಿಂಗ್ ಕ್ಯಾಪಿಟಲ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನೋಡೋಣ. ಸೊ ವರ್ಕಿಂಗ್ ನೋಟ್ ನಾವು ಹಾಕಬೇಕಾಗ್ತದೆ. ರಾ ಮಟೀರಿಯಲ್ per unit cost is 35, labor per unit cost is 20, overhead per unit cost is 30, total cost per unit is 85, profit is 15, selling price is 100 given in the problem. Next, calculation of work in progress cost per unit work in progress cost na calculate ಮಾಡಬೇಕು. ಅಗೇನ್ ನಾವು ಅಸಂಪ್ಷನ್ ಮಾಡ್ತಾ ಇದೀವಿ. ಅಸಂಪ್ಷನ್ ವರ್ಕ್ ಇನ್ ಪ್ರೋಗ್ರೆಸ್ is valued at raw materials at 100%, labor and overhead at 50% each. So material cost 35 rupees ಇದೆ, 100% ತಗೋಬೇಕು. ಲೇಬರ್ ಕಾಸ್ಟ್ 20 ಇದೆ, ಸೊ 50% ತಗೋಬೇಕು, 10 ಆಗುತ್ತೆ. ಓವರ್ ಹೆಡ್ 30 ಇದೆ, ಸೊ 50% ತಗೋಬೇಕು, 15 ಆಗುತ್ತೆ. ಸೊ ಟೋಟಲ್ cost per unit of work in progress is 60. So this is the per unit work in progress cost. Next is calculation of working capital. So working capital is the difference between current assets minus current liabilities. So current assets, first of all you have to calculate the current assets. Opening inventories, raw materials, work in progress, finished goods. So raw materials ನಾವು ತಗೊಂಡ್ರೆ 40,000 units of production ಮಾಡಬೇಕಾಗಿದೆ. 40,000 into material cost per unit is 35 into 1/12. 1/12 ಏನಕ್ಕೆ ಮಾಡ್ತಾ ಇದೀವಿ? Raw materials are held in stock for 1 month. So 1/12 ಮಾಡಿದ್ರೆ 1 month ಗೆ raw material stock ಸಿಗುತ್ತೆ. So 1,16,667 is the raw materials price. Next, work in progress, 40,000 units they are planning to manufacture. 60 is the work in progress cost per unit into 1/12. By 1/12, the work in progress it is for 15 days or half a month. So first ನಾವೇನ್ ಮಾಡಬೇಕು, ಒಂದ್ ತಿಂಗಳಿಗೆ ಎಷ್ಟಾಗುತ್ತೆ ವರ್ಕ್ ಇನ್ ಪ್ರೋಗ್ರೆಸ್ ಕಾಸ್ಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. 40,000 into 60 ಮಾಡಿದ್ರೆ ಟೋಟಲ್ ವರ್ಕ್ ಇನ್ ಪ್ರೋಗ್ರೆಸ್ ಕಾಸ್ಟ್ ಸಿಗುತ್ತೆ. 1 ಮಂತ್ ಬೇಕು ಅಂದ್ರೆ 1/12 ಮಾಡಿ, 1/12 ಮಾಡಿ 1 ಮಂತ್ ಸಿಗುತ್ತೆ, ಅದನ್ನ ಹಾಫ್ ಮಾಡಿ ನಮಗೆ 15 ಡೇಸ್ ಸಿಗುತ್ತೆ. ಸೊ 1 lakhs rupees ವರ್ಕ್ ಇನ್ ಪ್ರೋಗ್ರೆಸ್ ಸಿಗುತ್ತೆ. ನೆಕ್ಸ್ಟ್ ಫಿನಿಶ್ಡ್ ಗೂಡ್ಸ್, 40,000 is the production into 85 ಏನಕ್ಕಪ್ಪ ಅಂತಂದ್ರೆ ಟೋಟಲ್ ಕಾಸ್ಟ್ ತಗೋಬೇಕು. ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ ಎಷ್ಟಿದೆ? 85 ಇದೆ. ಸೊ 85 ತಗೋಬೇಕು. 85 into 1/12. 1/12 ಏನಕ್ಕೆ ಅಂದ್ರೆ ಫಿನಿಶ್ಡ್ ಗೂಡ್ಸ್ ಆರ್ ಹೆಲ್ಡ್ ಇನ್ ಸ್ಟಾಕ್ ಫಾರ್ 1 month. ಸೊ 1/12 ಮಾಡಿ ಫಿನಿಶ್ಡ್ ಗೂಡ್ಸ್ ಸ್ಟಾಕ್ ಸಿಗುತ್ತೆ 1 month ಗೆ 2,83,333. ದೆನ್ ಡೆಟಾರ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಡೆಟಾರ್ಸ್ ಹೆಂಗ್ ಮಾಡಬೇಕು ಅಂದ್ರೆ 40,000 is the total number of units to be manufactured. 1/4 is sold on cash basis. Here it is given 1/4 is sold on cash basis. Remaining is to 3/4. 3/4 is sold on cash basis. 3/4 is sold on trade basis. So 40,000 into 3/4 ಮಾಡಿ ಔಟ್ಪುಟ್ ಸೋಲ್ಡ್ ಆನ್ ಕ್ರೆಡಿಟ್ ಬೇಸಿಸ್ ಸಿಗುತ್ತೆ. ಇಂಟು 85 ಮಾಡಿದ್ರೆ ಟೋಟಲ್ ಕ್ರೆಡಿಟ್ ಸೇಲ್ಸ್ ಸಿಗುತ್ತೆ. ಟೋಟಲ್ ಕ್ರೆಡಿಟ್ ಸೇಲ್ಸ್ ಅಲ್ಲಿ ಕಸ್ಟಮರ್ಸ್ಗೆ ನಾವು ಎಷ್ಟು ಟೈಮ್ ಕೊಡ್ತಾ ಇದೀವಿ? ಲ್ಯಾಗಿಂಗ್ ಪೇಮೆಂಟ್ ಆಫ್ ಕ್ರೆಡಿಟ್ ಅಲೌಡ್ ಟು ಡೆಟಾರ್ಸ್ ಈಸ್ 2 months. 2/12 ಮಾಡಿ 4,25,000 rupees ಡೆಟಾರ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಎಕ್ಸ್ಪೆಕ್ಟೆಡ್ ಟು ಬಿ ಮೇಂಟೈನ್ಡ್ ಎಷ್ಟಿದೆ? 10,000 ಲಾಸ್ಟ್ ಅಲ್ಲಿ ಕೊಟ್ಟಿದ್ದಾನೆ. ಸೊ 10,000. ಸೊ ಟೋಟಲ್ ಆಫ್ ಇನ್ವೆಂಟರಿ ಇಸ್ raw material, work in progress and finished goods 5 lakhs ಆಗುತ್ತೆ. ಈ ಟೋಟಲ್ ಆಫ್ ದೀಸ್. ಆಮೇಲೆ ಡೆಟಾರ್ಸ್ 4,25,000,
ಕ್ಯಾಶ್ ಬ್ಯಾಲೆನ್ಸ್, ಕ್ಯಾಶ್ ಇನ್ ಬ್ಯಾಂಕ್ ಬ್ಯಾಲೆನ್ಸ್ 10,000. ಟೋಟಲ್ ಮಾಡಿದ್ರೆ ಯು ವಿಲ್ ಗೆಟ್ 9,35,000. ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ, ಇಲ್ಲಿ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ನಾವು ಡೆಟರ್ಸ್ ವ್ಯಾಲ್ಯೂಯೇಷನ್ ಮಾಡುವಾಗ ಏನ್ ಮಾಡಿದ್ವಿ, ಅಲ್ಲಿ 100 rupees ತಗೊಂಡಿದ್ವಿ, ಸೆಲ್ಲಿಂಗ್ ಪ್ರೈಸ್ ಮೇಲೆ ವ್ಯಾಲ್ಯೂಯೇಷನ್ ಮಾಡಿದ್ವಿ. ಬಟ್ ಇಲ್ಲಿ ಏನ್ ಮಾಡ್ತಾ ಇದೀವಿ, ಕಾಸ್ಟ್ ಪ್ರೈಸ್ ತಗೋತಾ ಇದೀವಿ. ಈಗ ಡೆಟರ್ಸ್ ಆರ್ ವ್ಯಾಲ್ಯೂಡ್ ಅಟ್ ಟೋಟಲ್ ಕಾಸ್ಟ್ ಪರ್ ಯೂನಿಟ್ ಅಸಂಪ್ಷನ್ ಮಾಡಿದ್ವಿ. ಸೆಕೆಂಡ್ ಅಸಂಪ್ಷನ್ ನೋಡಿ ಇಲ್ಲಿ ಇದೆ. ಫಸ್ಟ್ ಅಸಂಪ್ಷನ್ ವರ್ಕ್ ಇನ್ ಪ್ರೋಗ್ರೆಸ್ ಅಸಂಪ್ಷನ್ ಇದೆ, ಸೆಕೆಂಡ್ ಡೆಟರ್ಸ್ ಅಸಂಪ್ಷನ್ ಮಾಡ್ತಾ ಇದೆ. ಸೊ ಡೆಟರ್ಸ್ ಆರ್ ವ್ಯಾಲ್ಯೂಡ್ ಅಟ್ ಕಾಸ್ಟ್ ಪರ್ ಯೂನಿಟ್, ದಟ್ ಇಸ್ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ ಗೆ ವ್ಯಾಲ್ಯೂಯೇಷನ್ ಮಾಡ್ತೀವಿ. ಸೊ 85 ತಗೊಂಡಿದೆ ಅದಕ್ಕೋಸ್ಕರ. ಸೊ 9,35,000 is the total current assets. Next current liabilities calculate ಮಾಡಬೇಕು. Current liabilities ಅಂದ್ರೆ ಫಸ್ಟ್ ಒನ್ ಯಾವ್ದು ಬರುತ್ತೆ, creditors for raw materials. 40,000 is the total production of product S. Material cost per unit is 35. So 35 ಮಾಡಿ into 1/12. 1/12 ಏನಕ್ಕೆ, credit allowed by suppliers is 1 month. ಅದಕ್ಕೋಸ್ಕರ 1/12 ಮಾಡಿ 1,16,667 rupees raw material ಸಿಗುತ್ತೆ, creditors ಸಿಗುತ್ತೆ. Next outstanding wages 40,000 into 20. 20 is the labor cost per unit into 0.375 divided by 12 ಮಾಡಬೇಕು. ಸೊ ಇಲ್ಲಿ ಮಾಡಬೇಕು ಅಂತಂದ್ರೆ, ಲ್ಯಾಗಿನ್ ಪೇಮೆಂಟ್ ಆಫ್ ವೇಜಸ್ ಈಸ್ 1.5 weeks ಕೊಟ್ಟಿದ್ದಾನೆ. 1.5 weeks ಇರೋದನ್ನ ಮಂತ್ ಗೆ ಕನ್ವರ್ಟ್ ಮಾಡಬೇಕು. 1 week is equal to ಎಷ್ಟು, 1/4 ಮಂತ್ ಆಗುತ್ತೆ. So 1 week is equal to 1/4 month. So divide this by 4. ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ, 0.25 ಬರುತ್ತೆ. So 0.25 plus half of this, half of 0.25, 0.125. So total ಮಾಡಿ 0.25 plus 0.125 ಮಾಡಿದ್ರೆ 0.375 ಬರುತ್ತೆ. 0.25 ಅಂತಂದ್ರೆ ವೀಕ್ ನಾನು ಮಂತ್ ಗೆ ಕನ್ವರ್ಟ್ ಮಾಡಿದ್ದೇನೆ. 0.125 ಅಂದ್ರೆ ಹಾಫ್ ವೀಕ್ ಇದೆಯಲ್ಲ, ಅದನ್ನು ಕೂಡ ನಾನು ಮಂತ್ ಗೆ ಕನ್ವರ್ಟ್ ಮಾಡಿದ್ದೀನಿ. ಹಾಫ್ ವೀಕ್ ಅಂದ್ರೆ 0.25 ಹಾಫ್ ಮಾಡಿ ಯು ವಿಲ್ ಗೆಟ್ ಹಾಫ್ ಆಫ್ ಅ ವೀಕ್. ಸೊ 0.125 ಇಸ್ ದಿ ಮಂತ್, ಹಾಫ್ ಆಫ್ ವೀಕ್ ಇನ್ ಟರ್ಮ್ಸ್ ಆಫ್ ಮಂತ್. ಸೊ 0.375 ಬರುತ್ತೆ ಟೋಟಲ್. 40,000 into 20 wages into the 0.375, that is the period, divided by 12. 12 ಏನಕ್ಕೆ ಅಂದ್ರೆ ಮಂತ್ಸ್ ಅಲ್ಲಿ ಕನ್ವರ್ಟ್ ಮಾಡಿರೋದಕ್ಕೆ. ಸೊ 25,000 will be the outstanding wages, 25,000. Next last one, outstanding overhead 40,000 into 30. 30 is the overhead cost per unit into 1/12. 1/12 ಏನಕ್ಕೆ ಅಂದ್ರೆ ಮಂತ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಲ್ಲ ನಾವು. ಮಂತ್ ಕನ್ವರ್ಟ್ ಮಾಡ್ಲಿಕ್ಕೆ 1/12 ಮಾಡಬೇಕು. ವೀಕ್ಸ್ ಬೇಕು ಅಂದ್ರೆ 1/52 ಮಾಡಬೇಕು. ಮಂತ್ ಅಲ್ಲಿ 1/12 ಮಾಡ್ತೀರಾ, ವೀಕ್ಸ್ ಬಂತು ಅಂದ್ರೆ 1/52 ಮಾಡ್ತೀರಾ. ಸಪೋಸ್ ಏನಾದ್ರು ಡೇಸ್ ಬಂತು ಅಂದ್ರೆ 1/365 ಡೇಸ್ ಮಾಡ್ತೀರಾ. ಸೊ ಇಲ್ಲಿ 1 ಮಂತ್ ಇದೆ, ಅದಕ್ಕೋಸ್ಕರ ಔಟ್ಸ್ಟ್ಯಾಂಡಿಂಗ್ ವಿಲ್ ಬಿ ಔಟ್ಸ್ಟ್ಯಾಂಡಿಂಗ್ ಫಾರ್ 1 ಮಂತ್ ಇದೆ. 1/12 ಮಾಡಿ 1/12 ಮಾಡಿದ್ರೆ ಯು ಗೆಟ್ rupees 1 lakh. ದಟ್ ಇಸ್ ದಿ ಓವರ್ ಹೆಡ್ ಕರೆಂಟ್ ಲಯಬಿಲಿಟಿ. ಸೊ ಟೋಟಲ್ ಆಫ್ ಕರೆಂಟ್ ಲಯಬಿಲಿಟೀಸ್ ಮೂರು ಟೋಟಲ್ ಮಾಡಿ 1,16,667, 25,000 ಪ್ಲಸ್ 21 lakh ಮಾಡಿದ್ರೆ 2,41,667 ಬರುತ್ತೆ. ಡಿಫರೆನ್ಸ್ ಮಾಡಿದ್ರ ಮೇಲೆ 6,93,333 ಬರುತ್ತೆ. ಇಲ್ಲಿ ಕಾಂಟಿಂಜೆನ್ಸೀಸ್ ನ ಆಡ್ ಮಾಡಿ ಅಂತ ಏನು ಹೇಳಿಲ್ಲ. ಪ್ರೊವೈಡ್ ಫಾರ್ ಕಾಂಟಿಂಜೆನ್ಸೀಸ್ ಅಂತ ಹೇಳಿದ್ದ ಅಂತಂದ್ರೆ ನಾವು ಆಡ್ ಮಾಡ್ಬೇಕಾಗ್ತಿತ್ತು, ಬಟ್ ಇಲ್ಲಿ ಏನು ಹೇಳಿಲ್ಲ. ಅದಕ್ಕೋಸ್ಕರ ದಿಸ್ ಇಸ್ ದಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್ ಅಂಡರ್ ದಿಸ್ ಮೆಥಡ್. So this is the answer for this question. So here is one more question on calculation of working capital. This question was asked in the year 2019 June examination on the financial management subject. Financial management subject ಅಲ್ಲಿ ಜೂನ್ ಅಲ್ಲಿ ಕೇಳಿರೋ ಕ್ವಶನ್ ಇದು, 2019 ಅಲ್ಲಿ ಕೇಳಿರೋ ಕ್ವಶನ್. ಜಸ್ಟ್ ಈ ಕ್ವಶನ್ ಓದ್ತೀನಿ ನೋಡಿ ನಾನು. From the following particulars relating to Saurabha Company Limited for the year ended 31st March 2018, calculate the working capital required. Sales at 3 months credit 15 lakhs. So sales ಎಷ್ಟಿದೆ, 3 months credit ಅಲ್ಲಿ ಇರುವಂತ ಸೇಲ್ಸ್ 15 lakhs total sales. Cost of raw materials 6 lakhs. Wages paid 4,80,000, 15 days delay. Manufacturing overhead 6 lakhs, 1 month delay. Administrative overhead 2,40,000, 1 month delay.
Sales promotion expenses to be paid in advance 50,000. Expenses which are paid in advance are called as current assets. Now components of current asset discussion ಮಾಡುವಾಗ ಇದು ನಾನು ಹೇಳಿದ್ದೀನಿ previous ವಿಡಿಯೋದಲ್ಲಿ prepaid expenses ಅಂತಂದ್ರೆ that is the component of current asset. This is the current asset. So this one is the current asset. Next one, the suppliers of raw materials allow 1 month credit. So raw material supply ಏನು ಮಾಡ್ತಾರೆ 1 month credit ಕೊಡ್ತಾ ಇದ್ದಾರೆ. Raw materials are held in stock for 2 months and finished goods are kept in warehouse awaiting sales for 1.5 months. So raw materials will be held in stock for 2 months and finished goods will be held in stock for 1.5 months. Next one, cash balance to be maintained is 50,000. So cash balance maintain ಎಷ್ಟು ಮಾಡಬೇಕು ಅಂತಿದ್ದಾರೆ 50,000 cash balance maintain ಮಾಡಬೇಕು ಅಂತ ಇದ್ದಾರೆ. ಆಮೇಲೆ 10% margin for contingencies is to be provided. So contingencies 10% of contingencies is to be provided for future. Next one, the gross profit is 20% on sales. Now let us solve this problem. So ಹೆಂಗ್ ಸಾಲ್ವ್ ಮಾಡಬೇಕು ಅಂತ ನೋಡಿ. ಫಸ್ಟ್ ಆಫ್ ಆಲ್ ನಾವೇನು ಬೇಕಂದ್ರೆ ಒಂದು ವರ್ಕಿಂಗ್ ನೋಟ್ ಹಾಕೋಬೇಕು. ಏನಪ್ಪಾ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಸೇಲ್ಸ್. ಕಾಸ್ಟ್ ಆಫ್ ಸೇಲ್ಸ್ ಫಾರ್ಮುಲಾ ಏನಿದೆ, ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್. ಸೇಲ್ಸ್ ಈಸ್ 15 lakhs. Gross profit is 20% on 15 lakhs. Last ಅಲ್ಲಿ gross profit is 20% of sales ಅಂತ ಕೊಟ್ಟಿದ್ದೀವಿ. So 20% of 15 lakhs ಮಾಡಿ 3 lakhs ಬರುತ್ತೆ. So 15 lakhs minus 3 lakhs, 12 lakhs is the cost of sales. Next, calculation of working capital. So working capital is the difference between current assets minus current liabilities. So inventory is first ತಗೊಳ್ಬೇಕು. Inventory here there are only two inventories. One is raw material, another one finished goods. So raw materials, cost of raw materials ಎಷ್ಟಿದೆ 6 lakhs. 6 lakhs into 2.12. 2.12. Why? Because raw materials are held in stock for 2 months. That is why 2.12 money. So 1 lakh is the raw materials value. Then finished goods. Finished goods are to be valued at cost of goods, cost of sales. Finished goods na ಏನು ಮಾಡಬೇಕು ಅಂದ್ರೆ cost of sales price ಗೆ ನಾವು valuation ಮಾಡಬೇಕು. So cost of sales ಎಷ್ಟಿದೆ? It is 12 lakhs. 12 lakhs into 1.5 upon 12. 1.5 ಏನಕ್ಕೆ? The finished goods are held in stock for 1.5 month. So 1.5 divided by 12 ಮಾಡಿದ್ರೆ you'll get it for 45 days or ಒಂದೂವರೆ ತಿಂಗಳಿಗೆ ನಮಗೆ finished goods ಸಿಗುತ್ತೆ 1,50,000. Next one, debtors. Debtors 15 lakhs is the total sales into 3.12. To why 3.12? Why? Because credit 3 months credit period. ಇಲ್ಲಿ ನೋಡಿ 3 months credit ಕೊಟ್ಟಿದ್ದಾನೆ, ಅದಕ್ಕೋಸ್ಕರ 3.12 ಮಾಡಬೇಕು. So you'll get 3,75,000. Next one, sales promotion expenses paid in advance. This is current asset. I told you the expenses paid in advance are the current assets. Next, cash balance to be maintained 50,000. So now get the total of these. You'll get the current assets. Current assets are 7,25,000. Next one, current liabilities you have to calculate. Current liabilities ಅಲ್ಲಿ first ಬರೋದು ಯಾವುದು? Creditors for raw materials. Creditors for raw materials calculate ಮಾಡಬೇಕು ಅಂದ್ರೆ cost of raw materials 6 lakhs ಇದೆ. Then the suppliers are given 1 month credit. ಇಲ್ಲಿ ಕೊಟ್ಟಿದ್ದಾನೆ raw material suppliers will be given 1 month credit. So 1 month credit ನ 1.12 ಮಾಡಿ 50,000 is the creditors. Then wages 4,80,000. ಇಲ್ಲಿ ಕೊಟ್ಟಿದ್ದಾನೆ 4,80,000 wages ಕೊಟ್ಟಿದ್ದಾನೆ. So 15 days delay ಇದೆ, 15 days time ಕೊಟ್ಟಿದ್ದಾರೆ. So 15 days ಮಾಡಬೇಕು ಅಂದ್ರೆ ಏನು ಮಾಡಬೇಕು? ಫಸ್ಟ್ ಆಫ್ ಆಲ್ 1 month ಮಾಡ್ಕೊಳ್ಳಿ ಕ್ಯಾಲ್ಕುಲೇಷನ್, ಅದಾದ್ಮೇಲೆ ಹಾಫ್ ಮಾಡ್ಕೊಳ್ಳಿ. ಅದು ಹಾಫ್ ಮಾಡಿದ್ರೆ ನಿಮಗೆ ವೇಜಸ್ ಸಿಗುತ್ತೆ 15 ಡೇಸ್ಗೆ. ಸೊ 4,80,000 ಇಂಟು 1.12 ಮಾಡಿ 1 ಮಂತ್ಗೆ ಸಿಗುತ್ತೆ. ಮೇಕ್ ಇಟ್ ಹಾಫ್ ಮಾಡಿದ್ರೆ ಫಾರ್ 15 ಡೇಸ್ ಸಿಗುತ್ತೆ. ಇಟ್ ಈಸ್ 20,000. ನೆಕ್ಸ್ಟ್, ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್. Manufacturing overhead are 6 lakhs. So 6 lakhs into 1/12. Why? Because it is 1 month delay. So 1 month delay ಇರೋದ್ರಿಂದ make it 1/12, 50,000 you will get. Then administrative overhead again also 1 month delay. It is 2,40,000. 2,40,000 into 1/12 you will get administrative overhead of rupees 20,000. So now get the total of these. So total is 1,40,000. 1,40,000 from 7,25,000, that is current assets. Deduct the current liability of 1,40,000. Difference 5,85,000 to 5,85,000. Add 10% margin for contingencies. So 10% margin is to be added. 5,85,000 into 10/100.
10%. So for 58,500. Total of these 6,43,500 is the working capital required. So working capital required is 6,43,500. ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ನೀವಿನ್ನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕಲಿಕಾ ಕುಟೀರ ಯೂಟ್ಯೂಬ್ ಚಾನಲ್, ಕಲಿಕಾ ಕುಟೀರ ಕಾಮರ್ಸ್ ಕ್ಲಾಸಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.